Welcome to Get Solutions. This is your Lokesh. Today we are going to solve the last illustration on working capital management. Okay. So let's see the problem. Here, uh, see, we have to observe the cost elements here. See, the cost sheet of the company provides you the following information, and the elements of cost, that is the materials, is given 80 rupees is per unit, and the direct labor is 30, and overheads is given and 60 per unit. So the total cost is 170. Okay, and profit is a 30%, 30 rupees, and similarly the selling price is 200 rupees. Now, there is a various adjustments given here. Let's see the adjustment. See, the adjustments are given in the problem. So here we have to observe the transactions, that is the various uh, transactions which is related to the materials and finished goods and work in progress and debtors and creditors and cash, because these are the current assets, and also it includes the current liabilities information. So let's see how this will be going to solve. See, the first adjustment related to the raw materials. So raw materials, in the sense, as the discussion in the class, it is nothing but the current asset, right? So current assets ಅಂತ ಹೇಳ್ಬಿಟ್ಟು ನಾವು ಅಥವಾ current assets ಅಲ್ಲಿ ತಗೊಳ್ತೀವಿ. So similarly, raw materials are in process. Okay, so in process ಅಂತ ಹೇಳಿದ್ರೆ 3 elements of cost affect ಆಗುತ್ತೆ. That is material, labor and overheads, 3 ಎಫೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ರಾ ಮೆಟೀರಿಯಲ್ಸ್ ಅನ್ನೋದ್ರಿಂದ, ಸೊ ಇದನ್ನು ಅಷ್ಟೇ ನಾವು ಏನಂತ ಅಥವಾ ಯಾವ್ದ್ರಲ್ಲಿ ಮೆನ್ಷನ್ ಮಾಡ್ತೀವಿ? ಕರೆಂಟ್ ಅಸೆಟ್ಸ್ ಅಲ್ಲೇ ಮೆನ್ಷನ್ ಮಾಡ್ಕೊಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯು ಸಿ, ದಟ್ ಈಸ್ ಫಿನಿಶ್ಡ್ ಗೂಡ್ಸ್. ಸೊ ಇಟ್ ಈಸ್ ಇನ್ ಸ್ಟಾಕ್. ಸ್ಟಾಕ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್. ಕರೆಕ್ಟ್ ಅಲ್ವಾ? ಸೊ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ರಿಂದ ಇದು ಅಷ್ಟೇ, ಫಿನಿಶ್, ಒಂದು ಗೂಡ್ಸ್ ಫಿನಿಶ್ ಆಗೋದಕ್ಕೆ ಸೊ ದ ವೇರಿಯಸ್ ಕಾಸ್ಟ್ ಎಲಿಮೆಂಟ್ಸ್ ಆರ್ ಅಫೆಕ್ಟೆಡ್. ದಟ್ ಇಸ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಅಂಡ್ ಓವರ್ ಹೆಡ್ಸ್ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇದು ಸ್ಟಾಕ್ ಅನ್ನೋದ್ರಿಂದ ನಾವು ಕರೆಂಟ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಕ್ರೆಡಿಟ್ ಈಸ್ ಅಲೌಡ್ ಬೈ ಸಪ್ಲೈಯರ್. ಸಪ್ಲೈಯರ್ ಅಂತ ಹೇಳಿದ್ರೆ ಕ್ರೆಡಿಟಾರ್. ಸೊ ದೇರ್ ಫೋರ್ ಇಟ್ ಈಸ್ ಕಮ್ಸ್ ಅಂಡರ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರುತ್ತೆ. ಓಕೆ, ಸೊ ನಾವು ಅಬ್ಸರ್ವ್ ಮಾಡ್ಕೋಬೇಕು ಯಾವ ಟರ್ಮಿನಾಲಜಿ ಕರೆಂಟ್ ಅಸೆಟ್ಸ್ಗೆ ಮತ್ತೆ ಕರೆಂಟ್ ಲಯಬಿಲಿಟೀಸ್ಗೆ ರಿಲೇಟ್ ಆಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ನೆಕ್ಸ್ಟ್ ನೋಡೋಣ. ಅದೇ ರೀತಿನಲ್ಲಿ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ಸ್. ಪೇಮೆಂಟ್, ಡೆಫಿನೆಟ್ಲಿ who is liable to pay the debt or liable to pay to the outsiders is called as liability. ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದು ಲಯಬಿಲಿಟಿ ಅಂತ ಹೇಳ್ಬಿಟ್ಟೆ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ದೇರ್ ಫಾರ್ ಲ್ಯಾಗ್ ಇನ್ ಪೇಮೆಂಟ್ ಕನ್ಸಿಡರ್ಡ್ ಆಸ್ ಕರೆಂಟ್ ಲಯಬಿಲಿಟಿ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಂದು ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ವೇಜಸ್ ನಾವು ಪೇ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎ ಕರೆಂಟ್ ಲಯಬಿಲಿಟಿ. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕರೆಂಟ್ ಲಯಬಿಲಿಟಿ. ಇಲ್ಲಿ 1.5 weeks ಅದು ಪ್ರಾಬ್ಲಮ್ ಅಲ್ಲಿ ಬಂದಾಗ ನಾನು ಹೇಳ್ಕೊಡ್ತೀನಿ. ಎಲ್ಲದರಲ್ಲೂ ಅಷ್ಟೇ ಮಂತು 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 ಮತ್ತೆ ಇದರಲ್ಲಿ ವೀಕ್ಸ್ ಕೊಟ್ಟಿದ್ದಾರೆ. ಸೊ ಲೆಟ್ ಸಿ ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟೆಡ್ ಇನ್ ಟು ದ ಶಾರ್ಟರ್ ಪೀರಿಯಡ್ ಆರ್ ವೀಕ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನೋಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, 1/4 ಆಫ್ ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್. ಸೊ ಅಗೇನೆಸ್ಟ್ ಕ್ಯಾಶ್ ನಾವು ಯಾರಿಗೆ ಸೋಲ್ಡ್ ಮಾಡ್ತೀವಿ? ಡೆಫಿನೆಟ್ಲಿ ವಿ ನೀಡ್ ಟು ಸೋಲ್ಡ್ ಇಟ್ ಟು ಡೆಟಾರ್ಸ್ಗೆ ನಾವು ಸೋಲ್ಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಡೆಟಾರ್ಸ್ ಏನಂತ ಕರಿಬಹುದು ನಾವು? ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಕರೆಕ್ಟ್ ಅಲ್ವಾ? ಸೊ ಕಸ್ಟಮರ್ಸ್ ಆರ್ ಡೆಟಾರ್ಸ್ ಕಮ್ಸ್ ಅಂಡರ್ ಯಾವ್ದ್ರಲ್ಲಿ ಬರ್ತಾರೆ? ಕರೆಂಟ್ ಅಸೆಟ್ಸ್ ಅಲ್ಲಿ. ಅದೇ ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಅಥವಾ ಕರೆಂಟ್ ಅಸೆಟ್ ಹೆಡ್ ಅಲ್ಲಿ
ಬರುತ್ತೆ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಒಂದು ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಕ್ರೆಡಿಟ್ ಈಸ್ ಅಲೌಡ್ ಟು ಕಸ್ಟಮರ್. ಕಸ್ಟಮರ್ ಅಂತ ಹೇಳಿದ್ರೆ ಡೆಟಾರ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಲ್ಯಾಗ್ ಇನ್ ಸಾರಿ, ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಡೆಟಾರ್ಸ್ಗೆ. ಓಕೆ, ಸೋಲ್ಡ್ 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್. ಇಲ್ಲಿ ಯಾವುದೇ ರೀತಿನಲ್ಲೂ ಮಂತ್ಸು ಮತ್ತೆ ವೀಕ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನೋಡಿ, ಇದು ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ 1/4 ಆಫ್ ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್ ಅಂಡ್ ಕ್ರೆಡಿಟ್ ಈಸ್ ಅಲೌಡ್ ಟು ದಟ್ ಪರ್ಟಿಕ್ಯುಲರ್ ಕಸ್ಟಮರ್ ಈಸ್ 2 months ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ನ ಓದ್ಕೊಂಡ್ರೆ ಮಾತ್ರ ನಾವು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕ್ಲಿಯರ್ ಮಾಡಬಹುದು. ಓಕೆ, ಈಗ ಈ ಒಂದು ಟ್ರಾನ್ಸಾಕ್ಷನ್ಸ್ ನಾನು ಡೆಫಿನೆಟ್ ಆಗಿ ಅಂದ್ರೆ ಈಸಿ ಅಂದ್ರೆ ಟೈಮ್ ಸೇವ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ರೆಡಿ ಟೈಪ್ ಮಾಡಿಟ್ಟಿದ್ದೀನಿ. ಲೆಟ್ ಸಿ ಹೌ ಟು ಸಾಲ್ವ್ ದಿಸ್ ಇಲ್ಲಸ್ಟ್ರೇಷನ್. ಈ ಇಲ್ಲಸ್ಟ್ರೇಷನ್ಸ್ ನ ಯಾವ ರೀತಿನಲ್ಲಿ ಸಾಲ್ವ್ ಮಾಡುವುದು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸೊ ಅಬ್ಸರ್ವ್ ದ ಫಾರ್ಮ್ಯಾಟ್. ಓಕೆ, ಈಗ ಆಸ್ ಪರ್ ಫಾರ್ಮ್ಯಾಟ್ ಪ್ರಕಾರ ನಾವು ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಟೈಪ್ ಮಾಡಿದ್ದೀನಿ. ಯೂನಿಟ್ಸ್ ಬೇಕಾಗುತ್ತೆ, ಕಾಸ್ಟ್ ಪರ್ ಯೂನಿಟ್ ಬೇಕಾಗುತ್ತೆ. ಮಂತ್ಸ್ ಇಂದ ನಾವು ಇಲ್ಲಿ ಎಲ್ಲ ಮಂತ್ಸ್ ಮತ್ತು ವೀಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಾವು ಕಡಿಮೆ ಇರೋದಕ್ಕೆ ಅಂದ್ರೆ ವೀಕ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಇಟ್ ಈಸ್ ಹೆಲ್ಪ್ಫುಲ್ ಅಂಡ್ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು ಅಂತ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೋಟಲ್ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀವೋ ಆ ಟೋಟಲ್ ನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಫಾರ್ 1 month. ಇಲ್ಲೇ ಟೈಪ್ ಮಾಡಿದ್ದೀನಿ, ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಫಾರ್ 1 month ಅಂತ ಹೇಳಿದ್ರೆ 1 month ಅಂದ್ರೆ ನಾವು ವೀಕ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ತಿದೀವಲ್ವಾ. 1 month ಅಂತ ಹೇಳಿದ್ರೆ ಏನು, ಒನ್ ಮಂತ್ ಗೆ ಎಷ್ಟು ವೀಕ್ಸ್ ಇರುತ್ತೆ? ಹೌ ಮೆನಿ ವೀಕ್ಸ್ ಆರ್ ದೇರ್ ಇನ್ 1 month? ದಟ್ ಈಸ್ 4 weeks, ರೈಟ್? ಸೊ ಔಟ್ ಆಫ್ 52 weeks, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿನಲ್ಲಿ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಾದ್ರು ಇದ್ರೆ 1 minute, 4 weeks ಔಟ್ ಆಫ್ 52. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಡೆಫಿನೆಟ್ಲಿ ಸಿ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ನೀಡ್ ಟು ಬಿ ಫೈನಾನ್ಷಿಯಲ್ ಲೆವೆಲ್ ಆಫ್ ಆಕ್ಟಿವಿಟಿ 2,08,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಫಾರ್ 1 month ಅಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಯಾವ್ದು ಎಫೆಕ್ಟ್ ಆಗುತ್ತೆ? ರಾ ಮೆಟೀರಿಯಲ್ಸ್, ದಟ್ ಇಸ್ ಮೆಟೀರಿಯಲ್ಸ್ ಮಾತ್ರ ಎಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಮೆಟೀರಿಯಲ್ಸ್ ಮಾತ್ರ ಎಫೆಕ್ಟ್ ಆಗುತ್ತೆ. ಮೆಟೀರಿಯಲ್ಸ್ ಎಷ್ಟು? 2,08,000 ಯೂನಿಟ್ಸ್. ಈ ಮೆಟೀರಿಯಲ್ ಕಾಸ್ಟ್ ಎಷ್ಟು? 80 rupees. ಇದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ, 4/52 weeks. ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ, ರಾ ಮೆಟೀರಿಯಲ್ಸ್ ಆರ್ ಇನ್ ಪ್ರೋಸೆಸ್. ಆರ್ ಇನ್ ಪ್ರೋಸೆಸ್ ಅಂತ ಹೇಳಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ಈ ವರ್ಕ್ ಇನ್ ಪ್ರೋಗ್ರೆಸ್ ಒಂದು ಫಿನಿಶ್ ಗೂಡ್ಸ್ ಆಗಬೇಕು, ಕೆಲಸ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಅಂಡ್ ಓವರ್ ಹೆಡ್ ಅಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ರಾ ಮೆಟೀರಿಯಲ್ಸ್ ಆಲ್ರೆಡಿ ಟೋಲ್ಡ್ ದಟ್ ಈಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೆಕೆಂಡ್ ಟ್ರಾನ್ಸಾಕ್ಷನ್ ರಾ ಮೆಟೀರಿಯಲ್ಸ್ ಆರ್ ಇನ್ ಪ್ರೋಸೆಸ್ ಅಂಡ್ ಅವರೇಜ್ ಆಫ್ ಎ ಮಂತ್ ಅಂತ ಹೇಳ್ಬಿಟ್ಟು ಇದೆ. ಅಂದ್ರೆ 1 month ಅಲ್ಲ, 1 month ಅಲ್ಲಿ ಹಾಫ್ ಮಂತ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟೈಪ್ ಇಟ್ ಆಸ್ 2 weeks. 1 month ಗೆ 4 weeks ಅಂತ ಹೇಳಿದ್ರೆ ಹಾಫ್ ಮಂತ್ ಗೆ 2 weeks ಅಲ್ವಾ? 2 weeks ಔಟ್ ಆಫ್ 52 weeks ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಎಷ್ಟೆಷ್ಟು ಯಾವ್ಯಾವ್ದಕ್ಕೆ ಎಫೆಕ್ಟ್ ಆಗುತ್ತೆ? ಒಂದು ಮೆಟೀರಿಯಲ್ಸ್ ಗೆ ಎಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಡೈರೆಕ್ಟ್ ಲೇಬರ್ಗೆ ಎಫೆಕ್ಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಓವರ್ ಹೆಡ್ ಎಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌ ಮೆನಿ ಯೂನಿಟ್ಸ್? ದಟ್ ಈಸ್ ಎಲ್ಲವೂ ಅಷ್ಟೇ 2,08,000 ಯೂನಿಟ್ಸ್ ನಾವು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಕಾಸ್ಟ್ ಪರ್ ಯೂನಿಟ್ಸ್ ನೋಡಿ, ಮೆಟೀರಿಯಲ್ 80 rupees ಇದೆ ಅಂಡ್ ಡೈರೆಕ್ಟ್ ಲೇಬರ್ 30 rupees ಇದೆ ಅಂಡ್ ಓವರ್ ಹೆಡ್ 62 rupees ಇದೆ. ಸೊ ದಿಸ್ ಇಸ್ ಆಲ್ಸೋ ಸೇಮ್. ಎಲ್ಲ ಟ್ರಾನ್ಸಾಕ್ಷನ್ 2 weeks 52 weeks ಔಟ್ ಆಫ್ 52 weeks ಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್ ನೋಡಿ, ಫಿನಿಶ್ಡ್ ಗೂಡ್ಸ್ ಆರ್ ಇನ್ ಸ್ಟಾಕ್. ಸ್ಟಾಕ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ತಾ ಇದೀವಿ ಥರ್ಡ್ ಟ್ರಾನ್ಸಾಕ್ಷನ್. ಇದಕ್ಕೂ ಅಷ್ಟೇ ಫಿನಿಶ್ಡ್ ಗೂಡ್ಸ್, ಒಂದು ಗೂಡ್ಸ್ ಫಿನಿಶ್ ಆಗ್ಬೇಕಂತ ಹೇಳಿದ್ರೆ 3 ಕಾಸ್ಟ್ ಎಲಿಮೆಂಟ್ಸ್, ಅಂದ್ರೆ ಇಲ್ಲಿ 3 ಕಾಸ್ಟ್ ಎಲಿಮೆಂಟ್ಸ್ ಅಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಆ 3 ಕಾಸ್ಟ್ ಎಲಿಮೆಂಟ್ಸ್ ಅಫೆಕ್ಟ್ ಆಗುತ್ತೆ. ಅದಕ್ಕಾಗಿ 3 ಕಾಸ್ಟ್ ಎಲಿಮೆಂಟ್ಸ್ ನ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ 1 month ಅಂತ ಕೊಟ್ಟಿರೋದ್ರಿಂದ 1 month ಗೆ 4 weeks ಔಟ್ ಆಫ್ 52
52 weeks ಅಂತ ಹೇಳ್ಬಿಟ್ಟು ಹೇಳ್ಬೋದು. ದಟ್ ಈಸ್ 4 weeks ಔಟ್ ಆಫ್ 52 weeks. 52 weeks ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಈಸ್ ಅಲೌಡ್ ಬೈ ಸಪ್ಲೈಯರ್ 1 month. ಕ್ರೆಡಿಟ್ ಈ ಸಪ್ಲೈಯರ್ ಅಂತ ಹೇಳಿದ್ರೆ ಕ್ರೆಡಿಟಾರ್, ಕರೆಕ್ಟ್ ಅಲ್ವಾ? ಅದಕ್ಕಾಗಿ ಇಲ್ಲಿ ಕ್ರೆಡಿಟ್ ಈಸ್ ಅಲೌಡ್ ಬೈ ಸಪ್ಲೈಯರ್ ಅಂತ ಹೇಳ್ಬಿಟ್ಟು 1 month. ಕ್ರೆಡಿಟಾರ್ಸ್ ದಟ್ ಈಸ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರ್ಕೊಳ್ತಿದ್ರು. ಈಗ ಕ್ರೆಡಿಟಾರ್ಸ್ ಬೇರೆಯವರು ನಮಗೆ ಸಪ್ಲೈ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಏನ್ ಸಪ್ಲೈ ಮಾಡ್ತಾರೆ? ದಟ್ ಈಸ್ ಓನ್ಲಿ ದ ರಾ ಮೆಟೀರಿಯಲ್ಸ್. ಸೊ ಅದಕ್ಕಾಗಿ ಇಲ್ಲಿ ರಾ ಮೆಟೀರಿಯಲ್ ಮಾತ್ರ ಎಫೆಕ್ಟ್ ಆಗುತ್ತೆ. ಓಕೆ, ರಾ ಮೆಟೀರಿಯಲ್ ಮಾತ್ರ ಎಫೆಕ್ಟ್ ಆಗುತ್ತೆ. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ನೋಡಿ, ಇಲ್ಲಿ ಮೆಟೀರಿಯಲ್ ಇಲ್ಲಿ 80 rupees ಹಾಕಿದ್ದೀನಿ. ಇಲ್ಲಿ 2,08,000 units ಪ್ರೊಡಕ್ಷನ್ ಆಗಬೇಕು. ರಾ ಮೆಟೀರಿಯಲ್ ಮಾತ್ರ ಎಫೆಕ್ಟ್ ಆಗುತ್ತೆ. ಎಷ್ಟು ಮಂತ್ಸ್? 1 month. ದಟ್ ಈಸ್ 1 month ಅಂತ ಹೇಳಿದ್ರೆ 4 weeks ಔಟ್ ಆಫ್ 52 weeks. ದಟ್ಸ್ ಇಟ್. ನೆಕ್ಸ್ಟ್ ಬಂದು ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ಸ್. ಪೇಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಟ್ ಕಮ್ಸ್ ಅಂಡರ್ ಕರೆಂಟ್ ಲಯಬಿಲಿಟಿ. ಏನ್ ಪೇಮೆಂಟ್ ಮಾಡೋದ್ರಲ್ಲಿ ಲ್ಯಾಗ್ ಆಗ್ತಿದೆ? ಓವರ್ ಹೆಡ್ಸ್. ಸೊ ಕರೆಂಟ್ ಲಯಬಿಲಿಟಿ ನಲ್ಲಿ ಮೆನ್ಷನ್ ಮಾಡ್ತಿದ್ದೆ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ಸ್ ಈಸ್ 1 month. ಸೊ ಇಲ್ಲಿ ನಮಗೆ ಓವರ್ ಹೆಡ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಓವರ್ ಹೆಡ್ಸ್ ಅಂಡ್ 60 rupees ಅಂಡ್ 2,08,000 units. ಸೊ ಇಲ್ಲೇ ಟೈಪ್ ಮಾಡಿರೋದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಓವರ್ ಹೆಡ್ಸ್ಗೆ ಮಾತ್ರ ಎಫೆಕ್ಟ್ ಆಗುತ್ತೆ. ಸೊ ಎಷ್ಟು ಮಂತ್ಸ್? 1 month. ದಿಸ್ ಇಸ್ ಆಲ್ಸೋ 4/52 weeks ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ಕ್ಯಾಶ್. ನಾವು ಯಾರಿಗೆ ಸೋಲ್ಡ್ ಮಾಡ್ತೀವಿ? ಅಗೇನೆಸ್ಟ್ ಕ್ಯಾಶ್ಗೆ. ಅಂದ್ರೆ ಕ್ಯಾಶ್ ಕೊಡ್ತಾರ ಅಂತ ಹೇಳಿದ್ರೆ ಯಾರಿಗೆ ಸೋಲ್ಡ್ ಮಾಡ್ತೀವಿ? ಡೆಫಿನೆಟ್ಲಿ ಡೆಟಾರ್ಸ್ಗೆ. ಸೊ ಡೆಟಾರ್ಸ್ಗೆ ಸೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು? 1/4 ಔಟ್ಪುಟ್ ಮಾತ್ರ ಸೋಲ್ಡ್ ಆಗಿದೆ. ಇನ್ನು ರಿಮೈನಿಂಗ್ ಏನು? 3/4 ನಾವು ಕನ್ಸಿಡರೇಷನ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? 3/4 ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ಅದಕ್ಕಾಗಿ ಈ ಡೆಟಾರ್ಸ್ಗೆ ಎಲ್ಲವೂ ಸಹ ಎಫೆಕ್ಟ್ ಆಗುತ್ತೆ. ಬಟ್ 3/4 ನಾವು ಕನ್ಸಿಡರೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಿ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಈಸ್ 2,08,000. ಕರೆಕ್ಟ್ ಅಲ್ವಾ? ಇದರಲ್ಲಿ ನಾವು ಎಷ್ಟು ಮಾತ್ರ ಕನ್ಸಿಡರೇಷನ್ ಮಾಡಬೇಕು? ವಿ ನೀಡ್ ಟು ಕನ್ಸಿಡರ್ ಓನ್ಲಿ 3/4. ಯಾಕಂದ್ರೆ 1/4 ಆಲ್ರೆಡಿ ಸೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಇನ್ನ ಅಂದ್ರೆ 4 ಭಾಗದಲ್ಲಿ 1 ಪೋರ್ಷನ್ ಮಾತ್ರ ಸೋಲ್ಡ್ ಆಗಿದೆ. ಇನ್ನು 3 ಪೋರ್ಷನ್ ಸ್ಟಾಕ್ ಕಂಪನಿನಲ್ಲಿ ಹಾಗೆ ಉಳಿದಿದೆ. ಕರೆಕ್ಟ್ ಅಲ್ವಾ? ದಟ್ ಈಸ್ ಕಾಲ್ಡ್ ಅಸ್ ಸ್ಟಾಕ್. ಸೊ ಹೀಗಾಗಿ ಡೆಟಾರ್ಸ್ಗೆ ಸೋಲ್ಡ್ ಮಾಡ್ತಿರೋದ್ರಿಂದ ಇನ್ನು 3/4 ಅಷ್ಟು ಕಂಪನಿನಲ್ಲೇ ಉಳಿದಿದೆ. ಅದಕ್ಕೆ ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕು, 3/4 ಮಾತ್ರ ನಾವು ಇಲ್ಲಿ ಕನ್ಸಿಡರೇಷನ್ ಮಾಡ್ತಿದ್ದೀವಿ. ಓಕೆ, 3/4 ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಎಲ್ಲದಕ್ಕೂ ಸೇಮ್ 3/4. ಓಕೆ, ಕ್ಯಾಲ್ಕುಲೇಷನ್ ಮಾಡುವಾಗ ಹಾಕೊಳ್ಳೋಣ. ಓಕೆ, ಸೊ ಎಷ್ಟು ಮಂತ್ಸ್? 2 months. 2 months ಅಂತ ಹೇಳಿದ್ರೆ 8 weeks ಔಟ್ ಆಫ್ 52 weeks. 8 weeks ಔಟ್ ಆಫ್ 52 weeks ಅಂತ ಹೇಳ್ಬಿಟ್ಟು ಕನ್ಸಿಡರೇಷನ್ ಮಾಡಿ. ಇದೊಂದು ಸ್ಪೆಷಲ್ ಆದ ಅಡ್ಜಸ್ಟ್ಮೆಂಟ್ ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ಯಾಶ್ ಇನ್ ಅಂಡ್ ಅಟ್ ಬ್ಯಾಂಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 1,25,000. ಕ್ಯಾಶ್ ಇನ್ ಬ್ಯಾಂಕ್ ಎಷ್ಟಿದೆ? ಡೈರೆಕ್ಟ್ ಆಗಿ 1,25,000 ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಎಲ್ಲವನ್ನು ಫಿನಿಶ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಬಿಟ್ಟಿದ್ದೀವಿ, ಲ್ಯಾಗ್ ಇನ್ ವೇಜಸ್. ಓಕೆ, ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ 1.5 weeks ಇದೆ ಅಲ್ವಾ? ಸೊ ಇಲ್ಲಿ ಇದು ಅಷ್ಟೇ, ಲ್ಯಾಗ್ ಇನ್ ವೇಜಸ್ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ 1.5 weeks ಅಂತ ಹೇಳಿದ್ರೆ ಪೇಮೆಂಟ್ ಆಫ್ ವೇಜಸ್. ವೇಜಸ್ ಯಾರು ಕೊಡ್ತೀವಿ? ಲೇಬರ್ಸ್ಗೆ ಕೊಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಇಲ್ಲಿ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಅಲ್ಲಿ ವೇಜಸ್ ಅಂತ ಇಲ್ಲ. ಸೊ ವಿ ನೀಡ್ ಟು ಕನ್ಸಿಡರ್ ದ ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಲೇಬರ್ ಇಲ್ಲೇ ಇದೆ. ಇಲ್ಲಿ ಕನ್ಸಿಡರೇಷನ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಡೈರೆಕ್ಟ್ ಲೇಬರ್ಗೆ ಲ್ಯಾಗ್ ಇನ್ ಪೇಮೆಂಟ್ 1.5 weeks ನ ಯಾವ ತರ ಬರೀಬಹುದು ಅಂತ ಹೇಳಿದ್ರೆ 1.5 ಡಿವೈಡೆಡ್ ಬೈ 52 weeks. ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲ ಪ್ರಾಬ್ಲಮ್ ಅಲ್ಲಿ ನೋಡಿ, ಇದೆಲ್ಲ ಮಂತ್ಸ್ಗೆ ಕೊಟ್ಟಿದ್ದಾರೆ, ಇದು ವೀಕ್ಸ್ ಅಲ್ಲೇ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ. ನಾವು ವೀಕ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ವೀಕ್ಸ್ ಅಲ್ಲಿ ಏನ್ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ನಾವು ಬರ್ಕೋಬೇಕು. ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಇದನ್ನ ಮಾಡೋದ್ರೂ ಸಹ 1.5 ಬರೋದು. ಕರೆಕ್ಟ್ ಅಲ್ವಾ? ಸೊ ಆಲ್ ದ ಇನ್ಫಾರ್ಮೇಶನ್ಸ್ ಆರ್ ಗಿವನ್ ಇನ್ ಮಂತ್ಸ್, ಓನ್ಲಿ ದಿಸ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ವೀಕ್ಸ್. ಸೊ ದೇರ್ಫೋರ್ ವಿ ನೀಡ್ ಟು ಕನ್ಸಿಡರ್ ಆಸ್ ಇಟ್ ಈಸ್. ಈ ಮಂತ್ ಗೆ ಕೊಟ್ಟಿರೋದನ್ನ ವೀಕ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೌ ದಿಸ್ ಇಸ್ ದ ಆಕ್ಚುಯಲ್ ಪ್ರಾಬ್ಲಮ್. ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಈಸಿಯಾಗಿ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಸೊ ಲೆಟ್ಸ್ ಸಾಲ್ವ್ ದ ಇಲ್ಲಸ್ಟ್ರೇಷನ್. ಓಕೆ, ನೋಡೋಣ ಯಾವ ತರ ನಾವು ಇಲ್ಲಸ್ಟ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಜನರಲಿ ವಿ ಕ್ಯಾನ್ ಟೇಕ್
ದ ಕ್ಯಾಲ್ಕುಲೇಟರ್. ಅಂಡ್ ಇದರಲ್ಲಿ ನಾನು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಕೊಳೋದ್ರಿಂದ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. 2,08,000 ಇಂಟು 80 ಇಂಟು 4/52 ಎಷ್ಟು ಬರುತ್ತೆ? 12,80,000 ಬರುತ್ತೆ. ಓಕೆ, ಡೈರೆಕ್ಟ್ ಆಗಿ ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇದು ಪಾಯಿಂಟ್ಸ್ ಗಳೆಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2,08,000 ಇಂಟು 80 ಇಂಟು 2/52 ಎಷ್ಟು? 6,40,000. 6,40,000. Next, 2,08,000 and into 30 into 2/52 ಎಷ್ಟು ಬರುತ್ತೆ? 2,40,000. Next, overheads 2,08,000 into 60 into 2/52, that is 4,80,000. Okay. Next, ಇದು ಹಾಗೆ ಅದೇ ರೀತಿ ನಾನು ಕ್ಯಾಲ್ಕುಲೇಷನ್ ಮಾಡಿ 12,80,000 and 4,80,000 and 9,60,000. Okay, next 3/4 consideration ಮಾಡ್ತಿದ್ದೀವಿ. That is debtors 19,20,000. Next 7,20,000. Next 14,40,000. ಓಕೆ, ಈಗ ಟೋಟಲ್ ಕರೆಂಟ್ ಅಸೆಟ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ಟೋಟಲ್ ಕರೆಂಟ್ ಅಸೆಟ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ವಿ ನೀಡ್ ಟು ಆಡ್ ದಿಸ್. ಟೋಟಲ್ ಎಷ್ಟು ಬರುತ್ತೆ? ದಟ್ ಈಸ್ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ಇದು ಟೆಕ್ಸ್ಟ್ಗೆ ನಾನು ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇದು ಬಂದಿಲ್ಲ. ಓಕೆ, ಸೊ ದ ಸೇಮ್ ಫಾರ್ಮುಲಾ, ದಟ್ ಈಸ್ ನೆಕ್ಸ್ಟ್ ಅಲ್ಲಿ ಇರೋದ್ರಿಂದ ಮತ್ತೆ ರೀಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ಟೋಟಲ್ ವಿ ಗಾಟ್ ದಟ್ ಈಸ್ 95,65,000 ಬರುತ್ತೆ. ಓಕೆ, 95,65,000. ಸೊ ನೆಕ್ಸ್ಟ್ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ರೆ ದಟ್ ಈಸ್ 12,80,000. ಇದು 9,60,000 and last one 1,80,000. Okay, so ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಟೋಟಲ್ ಕರೆಂಟ್ ಲಯಬಿಲಿಟೀಸ್ 24,20,000 ಬರುತ್ತೆ. ಓಕೆ, ನಾವು ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇದನ್ನ ನಾವು ಎ ಅಂತ ಕನ್ಸಿಡರೇಷನ್ ಮಾಡ್ತೀವಿ, ಇದನ್ನ ನಾವು ಬಿ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎ ಮೈನಸ್ ಬಿ ನ ಮಾಡ್ಕೋಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಇಸ್ ಈಕ್ವಲ್ ಟು 95,65,000 minus 12 lakhs, that is sorry 24,20,000 ನಾವು ಮಾಡ್ತೀವಿ ಅಂತ ಹೇಳಿದ್ರೆ 71,45,000 ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ದಿಸ್ ಇಸ್ ದ ಆಕ್ಚುಯಲ್ illustration. So if you have any queries still, please call me and definitely I will going to solve and give the solution for your queries. Okay, thanks for watching.